ಜಿಲ್ಲಾ ಪೊಲೀಸ್ ವತಿಯಿಂದ ಗದಗದಲ್ಲಿಂದು ಮಾದಕ ವ್ಯಸನ ಮುಕ್ತ ಗದಗ ವಾಕಥಾನ್ ಮತ್ತು ಜಾಗೃತಿ ಜಾಥಾಕ್ಕೆ ಪೊಲೀಸ್ ಮಹಾನಿರೀಕ್ಷಕ ಸಂದೀಪ್ ಪಾಟೀಲ್ ಚಾಲನೆ ನೀಡಿದರು. ಈ ವೇಳೆ ಪೊಲೀಸ್ ವರಿಷ್ಠಾಧಿಕಾರಿ ಜಗದೀಶ್ ರೋಹನ್, ಡಿವೈಎಸ್ಪಿ ಮುರ್ತುಜಾ ಖಾದ್ರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಜಾಥಾದಲ್ಲಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು, ಪೊಲೀಸ್, ಆರೋಗ್ಯ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಜಾಥಾದ ವೇಳೆ ವಿದ್ಯಾರ್ಥಿಗಳು ಮಾದಕ ವಸ್ತು ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸಿದರು. ಬಳಿಕ ಸಂದೀಪ್ ಪಾಟೀಲ್, ಇಂದಿನಿಂದ 1 ವಾರಗಳ ಕಾಲ ಮಾದಕ ವಸ್ತು ಸೇವನೆಯಿಂದಾಗುವ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದೆ. ಯುವ ಪೀಳಿಗೆ ದುಷ್ಪರಿಣಾಮದಿಂದ ಹೊರಬಂದು ಉತ್ತಮ ಸಮಾಜ ನಿರ್ಮಾಣಕ್ಕೆ ಜೊತೆಯಾಗಬೇಕು. ಗದಗ ಜಿಲ್ಲೆಯಲ್ಲಿ ಮಾದಕ ವಸ್ತು ನಿರ್ಮೂಲನೆಗೆ ಆದ್ಯತೆ ನೀಡಲಾಗಿದೆ ಎಂದು ತಿಳಿಸಿದರು. ಸಾರ್ವಜನಿಕರಿಗೂ ಕೂಡ ಎಫೆಕ್ಟ್ ಆಗ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಯುವಕರು ಏನಿದ್ದಾರೆ, ಯುವತಿಯರು ಏನಿದ್ದಾರೆ, ಇದರಲ್ಲಿ ಈ ಡ್ರಗ್ಸ್ ಅಲ್ಲಿ ಅವರು ಚಟಕ್ ಬಿದ್ದು ತಮ್ಮ ಜೀವನವನ್ನು ಹಾಳು ಮಾಡ್ತಾ ಇದ್ದಾರೆ. ಸೊ ಅದನ್ನ ನಿಲ್ಲಿಸಕ್ಕೆ ನಾವು ಇಂಥ ಅವೇರ್ನೆಸ್ ಕಾರ್ಯಕ್ರಮವನ್ನು ಎಲ್ಲ ಕಡೆ ಮಾಡ್ತಾ ಇದ್ದೀವಿ. ಜಗದೀಶ್ ರೋಹನ್, ಮಾದಕ ವಸ್ತು ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಕುರಿತು ಶಾಲಾ ಕಾಲೇಜುಗಳಲ್ಲಿ ಅರಿವು ಮೂಡಿಸಲಾಗುತ್ತಿದೆ. ಮಾದಕ ವಸ್ತು ಮಾರಾಟ ಮಾಡುವುದು ಕಂಡುಬಂದರೆ ತಕ್ಷಣ ಸಂಬಂಧಪಟ್ಟವರಿಗೆ ಮಾಹಿತಿ ನೀಡಬೇಕು ಎಂದು ಹೇಳಿದರು. ಸಪೋರ್ಟ್ ಇರುತ್ತೆ. ನಾವು ಕೂಡ ಸಾಕಷ್ಟು 1 ವರ್ಷದಿಂದ ಬಹಳಷ್ಟು ಪ್ರಕರಣ ಕೂಡ ದಾಖಲು ಮಾಡಿದ್ದೀವಿ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಮೊದಲನೇ ಬಾರಿಗೆ ಒಂದು ಫಿಟ್ NDPS ಕೂಡ ಕೇಸ್ ಮಾಡಿ ಅತಿ ಒಂದು ಕಠಿಣ ಶಿಕ್ಷೆ ಮಾಡಿ ಒಬ್ಬನ ಪೆಡ್ಲರ್ಗೆ ನಾವು ಜೈಲಿಗೆ ಕಳಿಸಿದ್ದೀವಿ. ಸೊ ಆ ರೀತಿ ಎಲ್ಲರಿಗೂ ನಾವು ಅವೇರ್ನೆಸ್ ಮೂಡಿಸಲಿಕ್ಕೆ ಬಯಸ್ತೀವಿ. ವಿದ್ಯಾರ್ಥಿನಿ ಗಜಾಮಾ ನೀಲಗುಂದ, ಶಾಲಾ ಕಾಲೇಜು ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಮಾದಕ ವಸ್ತುಗಳ ಸೇವನೆ ಮಾಡುವುದು ಅಪರಾಧವಾಗಿದ್ದು, ಈ ಬಗ್ಗೆ ಜಾಗೃತಿ ಮೂಡಿಸುತ್ತಿರುವುದು ಉತ್ತಮ ಬೆಳವಣಿಗೆ ಎಂದರು. ಏನಾದ್ರೂ ಅಡಿಕ್ಟ್ ಆಗಿದ್ರು ಅಂದ್ರೆ ಅದನ್ನ ನೀವು ಅದರಿಂದ ಅವರಿಗೆ ಹೊರಗೆ ಬರಕ ಸರ್ಕಾರದ್ದು ಕೆಲವಷ್ಟು ಎಲ್ಲ ಸಹಾಯಗಳನ್ನ ಅವರು ಒದಗಿಸ್ಕೊಡ್ತಾರಂತ, ಅದನ್ನ ನೀವು ಉಪಯೋಗ ತಗೊಂಡು ಅದರಿಂದ ಹೊರಗೆ ಬರ್ರಿ. ಮತ್ತೋರ್ವ ವಿದ್ಯಾರ್ಥಿನಿ ಗೌರಿ, ಮಾದಕ ವಸ್ತು ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಕುರಿತು ಅರಿವು ಮೂಡಿಸಲಾಗುತ್ತಿದೆ. ಈ ಕುರಿತು ಪೊಲೀಸರು ಅಗತ್ಯ ಮಾಹಿತಿ ನೀಡಿದರು ಎಂದು ಹೇಳಿದರು. ಭಾಗವಹಿಸ್ತಾ ಇದ್ದೀವಿ. ನೀವು ಯುವಕರು ಯಾರ್ಯಾರಿದ್ದೀರಿ, ಇದೆಲ್ಲ ದುಶ್ಚಟಗಳಿಂದ ದೂರ ಇದ್ದು ನಿಮ್ಮ ಫ್ಯಾಮಿಲಿ ಎಲ್ಲ ಸೇಫ್ ಆಗಿ ನೋಡ್ಕೋಬೇಕು, ಮತ್ತೆ ನಮ್ಮ ಸೊಸೈಟಿನೆಲ್ಲ ಕಾಪಾಡಬೇಕು ಅಂತ ಒಂದು ಮನವಿಯನ್ನು ಮಾಡ್ತಾರೆ.